ರಿವಿಷನ್ ಮಾಡೋಣ. ಕರೆಕ್ಟಾ? ಸೊ ರಿವಿಷನ್ ಅನ್ನೋಕ್ಕೇನು? 1 ಟು ದಿ ಬೇಸ್ 2 ಇದು ದಶಮಾಂಶ ಪದ್ಧತಿ ಒಳಗೆ ಎಷ್ಟಾಗತ್ತೆ? ಎಷ್ಟು? 3. ಎಷ್ಟು? 3. ಕರೆಕ್ಟ್ ಅಲ್ವಾ? ಓಕೆ. 1 ಇಂಟು 1 ಪ್ಲಸ್ 2 ಇಂಟು 1 ಅಂದ್ರೇನು? 2 ಪ್ಲಸ್ 1 3. ಕರೆಕ್ಟಾ? ಸೊ 3 ಅನ್ನೋದೇನಿದು? ದಶಮಾಂಶ ಪದ್ಧತಿ. ಕರೆಕ್ಟ್ ಅಲ್ವಾ? ಓಕೆನಾ? ಓಕೆ. ನೆಕ್ಸ್ಟ್ 25 ಬೈನರಿ ಕನ್ವರ್ಟ್ ಮಾಡ್ರಿ. 25 ಬೈನರಿ ಕನ್ವರ್ಟ್ ಬೇಗ ಕನ್ವರ್ಟ್ ಮಾಡಿ. 25 ರಿವಿಷನ್ ಮಾಡ್ತಾ ಇದ್ದೆ. 25 11 0 0 1 1 8 9 9 ಪ್ಲಸ್ 16 25. ಕರೆಕ್ಟ್ ಇದೆ. ಬಿಡಿಸಿದ್ರಲ್ಲೋ ನೀವು? ಫಸ್ಟ್ ಟೈಮಾ? ಇಲ್ಲ. ಎಷ್ಟರಲ್ಲಿ ಡಿವೈಡ್ ಮಾಡಬೇಕು? 2. 2 12 ಎಷ್ಟು ಉಳಿತು? 1. ನೆಕ್ಸ್ಟ್ 2 6 0. ನೆಕ್ಸ್ಟ್ 2 3 0. 2 1 ಸೊ 1 1 0 0 1. ಕರೆಕ್ಟಾ? ಈಗ ಟಾಪಿಕ್ ಯಾವ್ದು ರೀ? ಆಕ್ಟಲ್ ಟು ಬೈನರಿ. ಆಕ್ಟಲ್ ಟು ಬೈನರಿ ಅಂದ್ರೆ a ಟು ದಿ ಪವರ್ 0 ಏನ್ರಿ? 1. a ಟು ದಿ ಪವರ್ 2 a ಟು ದಿ ಪವರ್ 2 64. ಎಷ್ಟು? 64. a ಟು ದಿ ಪವರ್ 3 512. 2 ಟು ದಿ ಪವರ್ 0 1. 2 ಟು ದಿ ಪವರ್ 1 2. 2 ಟು ದಿ ಪವರ್ 2 2 ಟು ದಿ ಪವರ್ 3 2 ಟು ದಿ ಪವರ್ 6 64. 2 ಟು ದಿ ಪವರ್ 5 32. 2 ಟು ದಿ ಪವರ್ 7 128. 2 ಟು ದಿ ಪವರ್ 9 512. 2 ಟು ದಿ ಪವರ್ 10 1024. ಕರೆಕ್ಟ್ ಅಲ್ವಾ? a ಟು ದಿ ಪವರ್ 0 1. a ಟು ದಿ ಪವರ್ 2 64. a ಟು ದಿ ಪವರ್ 3 512. a ಟು ದಿ ಪವರ್ 4 4096. a ಟು ದಿ ಪವರ್ 5 32768. ಕರೆಕ್ಟ್ ಅಲ್ವಾ? ಸೊ ನೀನೆಲ್ಲ ಬರ್ಸಿದ್ದೀನಿ, ಹೌದಾ? ಸೊ ಇಷ್ಟು ಬೇಸಿಕ್ ಬ್ಯಾಕ್ಗ್ರೌಂಡ್ ಇಂದ ನಾವು ಏನ್ ಕನ್ವರ್ಟ್ ಮಾಡೋಣ ಇವತ್ತು? ಆಕ್ಟಲ್ ಟು ಬೈನರಿ. ಸೊ ಪ್ರೊಸೀಜರ್ ಸೇಮ್ ಇದೆ. ಏನು? ಫಸ್ಟ್ ಆಕ್ಟಲ್ ಇದ್ರ ಆಕ್ಟಲ್ ಫಸ್ಟ್ ಆಕ್ಟಲ್ ಟು ಡೆಸಿಮಲ್, ಆಮೇಲೆ ಡೆಸಿಮಲ್ ಟು ಬೈನರಿ. ಫಸ್ಟ್ ಯಾವ್ದ್ರಿ? ಆಕ್ಟಲ್ ಟು ಡೆಸಿಮಲ್, ಡೆಸಿಮಲ್ ಟು ಬೈನರಿ. ಓಕೆನಾ? ಸೊ ಒಂದು ಎಕ್ಸಾಂಪಲ್ ಬಿಡಿಸೋಣ. ಯಾವ ಸಿಸ್ಟಮ್ ಅಲ್ಲಿ ಇದು? ಆಕ್ಟಲ್ ಸಿಸ್ಟಮ್ ನಲ್ಲಿ ಇದೆ. ಸೊ ಆಕ್ಟಲ್ ಸಿಸ್ಟಮ್ ನಲ್ಲಿ ಇದ್ದದನ್ನ ನಾವು ಇದನ್ನ ಕನ್ವರ್ಟ್ ಮಾಡೋದು ಫಸ್ಟ್ ಡೆಸಿಮಲ್. ಸೊ ಡೆಸಿಮಲ್ ಕನ್ವರ್ಟ್ ಮಾಡೋದು ಯಾವ
ನಾವು ಬೈನರಿ ಕನ್ವರ್ಟ್ ಮಾಡ್ಬೇಕು. ಬೈನರಿ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟರಲ್ಲಿ ಡಿವೈಡ್ ಮಾಡ್ಬೇಕು? 2. 2 15ಲೆ ಎಷ್ಟು ಉಳಿತು? 1. ನೆಕ್ಸ್ಟ್ 1 2 3 6 1 ಉಳಿತು. ಓಕೆ 2 1 2. ಅದರ ಆನ್ಸರ್ ಏನ್ರಿ? ಸೊ 1 1 1 1 1 ಬೇಸ್ ಎಷ್ಟ್ರಿ? 2. therefore 37 ಬೇಸ್ 8 ನಾನು ಬೈನರಿ ಸಿಸ್ಟಮ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬಂತದು? 1 1 1 1. ಓಕೆ ಡನ್ನ ಬಿಡಿಸಿದ್ರ ಇಲ್ಲ. ಫಸ್ಟ್ ಯಾವ್ದದ ನೋಡ್ರಿ? ಆಕ್ಟಲ್ ಟು ಬೈನರಿ. ಸೊ ಆಕ್ಟಲ್ ಟು ಬೈನರಿ ಇದೆ. ಫಸ್ಟ್ ಯಾವ್ದ್ರಿ? ಡೈರೆಕ್ಟ್ ಆಗಿ ನಮ್ಗೆ ಇದಿಲ್ಲ, ಕಾಂಟ್ಯಾಕ್ಟ್ ಇಲ್ಲ. ಸೊ ಅದನ್ನ ನಾವು ಎದ್ರ ಕನ್ವರ್ಟ್ ಮಾಡ್ಬೇಕ್ರಿ? ಆಕ್ಟಲ್ ಟು ಫಸ್ಟ್ ಎದ್ರಲ್ಲಿ ಕನ್ವರ್ಟ್ ಮಾಡ್ಬೇಕ್ರಿ? ಡೆಸಿಮಲ್. ಆಮೇಲೆ ಡೆಸಿಮಲ್ ಟು ಬೈನರಿ. ಇದು ಪ್ರೊಸೀಜರ್ ಕರೆಕ್ಟಾ? ಅಂದ್ರೆ ಕೊಟ್ಟಂತ ಸಂಖ್ಯೆಯನ್ನು ಫಸ್ಟ್ ಆಕ್ಟಲ್ ಇದ್ದಿದ್ದನ್ನ ಡೆಸಿಮಲ್ಗೆ ಕನ್ವರ್ಟ್ ಮಾಡೋಣ. ಕರೆಕ್ಟ್ ಅಲ್ವಾ? ಸೊ ಏನದ ರೀ? 37 ಅಂದ್ರೆ 1 ಪೊಸಿಷನ್ ಯಾವ್ದ್ರಿ? 7 ಅದ ರೀ. 7 ಆಗಿಂದ ಯಾವ್ದು ಬರತ್ರಿ? ನೆಕ್ಸ್ಟ್ 8. ಆಮೇಲೆ ಯಾವುದು? 64. ಆಮೇಲೆ 512. ಆಮೇಲೆ 4096. ಕರೆಕ್ಟ್ ಅಲ್ವಾ? ಸೊ 7 1 7. 3 into 8 24. ಸೊ ಎರಡು ಕೂಡಿಸಿದ್ರೆ ಎಷ್ಟು ಬಂತು? 31. ಇದು ಬೇಸ್ ಎಷ್ಟಾಗತ್ರಿ? ಇದು ಡೆಸಿಮಲ್ ಆಯ್ತು. ಸೊ ಡೆಸಿಮಲ್ ಇದೆಯಲ್ಲ, ಸೊ ಇದನ್ನ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು? ನೆಕ್ಸ್ಟ್ ಬೈನರಿ. ಸೊ ಡೆಸಿಮಲ್ ಟು ಬೈನರಿ ಕನ್ವರ್ಟ್ ಮಾಡ್ಬೇಕಂದ್ರೆ ಎಲ್ಲದಕ್ಕೂ ಸಂಖ್ಯೆಯನ್ನ ಎದರಿಂದ ಡಿವೈಡ್ ಮಾಡ್ಬೇಕ್ರಿ? 2ರಿಂದ ಡಿವೈಡ್ ಮಾಡ್ಬೇಕು. ಆಕ್ಟಲ್ ಇದ್ದದನ್ನ 8ರಿಂದ ಡಿವೈಡ್ ಮಾಡ್ಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ, 2 into 15 ಎಷ್ಟ್ರಿ? 30. ಇಲ್ಲಿ ಏನ್ ಬರ್ತದಲ್ಲ ರಿಮೈಂಡರ್ ಬರ್ಕೊಂತ ಹೋಗ್ಬೇಕಷ್ಟೇ. ಸೊ 2 into 15 30. ಎಷ್ಟು ಉಳಿತು? 1. ಈ 1 ಅನ್ನೋದೇನಿದು? ರಿಮೈಂಡರ್. ಸೊ 2 into 7 14. 1 ರಿಮೈನಿಂಗ್. ಹೌದಲ್ವಾ? ನೆಕ್ಸ್ಟ್ 2 into 3 6. ರಿಮೈನಿಂಗ್ ಎಷ್ಟು? 1. 2 into 1 2. ರಿಮೈನಿಂಗ್ 1. ಇಲ್ಲೇನು ಸೈಡ್ ಬರಿತೀವಲ್ಲ ಅದು ಏನಂತೀವಿ ನಾವು? ರಿಮೈಂಡರ್ ಅಂತೀವಿ ನಾವು. ಏನಂತೀವ್ರಿ? ರಿಮೈಂಡರ್ಸ್. ಕರೆಕ್ಟಾ? ಸೊ ರಿಮೈಂಡರ್ ಅನ್ನ ನಾವು ಫಸ್ಟ್ ಎಲ್ಲಿಂದ ಉಳಿದಿರ್ತೋ ಅಲ್ಲಿಂದ ನಾವು ಕೌಂಟ್ ಮಾಡ್ಕೊಂಡು ಬರಬೇಕು. ಉಳಿದಿದ್ದಾವ್ರಿ 1 1 1 1 1. ಟೋಟಲ್ ಎಷ್ಟ್ರಿ? 5 1. ಕರೆಕ್ಟ್ ಅಲ್ವಾ? ಸೊ ಡೆಸಿಮಲ್ ಟು ಆಕ್ಟಲ್ ಟು ಬೈನರಿ ಅಂದ್ರೆ ಏನ್ರಿ? 37. ಆಕ್ಟಲ್ ಇದ್ದಿದ್ದನ್ನ ನಾವು ಬೈನರಿ ಕನ್ವರ್ಟ್ ಮಾಡಿದಾಗ 5 1s ಬರ್ತಾವ. ಕರೆಕ್ಟ್ ಅಲ್ವಾ? ಸೊ ಒಂದು ಬಿಡಿಸ್ತೀರಿ, ಇನ್ನೊಂದು ಕೊಡ್ಬೋದಾ? ಓಕೆ.
ಸೊ ಪ್ರಶ್ನೆ ಏನು? ಆಕ್ಟಲ್ ಟು ಡೆಸಿಮಲ್. 514, 3092 ಮತ್ತು 4195. ನನ್ನ ಬಿಡಿಸಿದಮ್ಮ ಇವತ್ತು ಫಸ್ಟ್ ಕ್ಲಾಸ್, ನೀವು ಇವತ್ತೇ ಫಸ್ಟ್ ಕ್ಲಾಸ್. ಮತ್ತೆ ಯಾರು ಇವತ್ತು ಫಸ್ಟ್ ಕ್ಲಾಸ್? ನೀನು ಫಸ್ಟ್ ಕ್ಲಾಸ್, ನೀನು ಅಬ್ಸೆಂಟ್. ಬೇಗ ಬಿಡಿಸಿದ್ರಾ? ಬಿಡಿಸ್ಬೋದಾ? ಎಷ್ಟು ಜನ ಬಿಡಿಸಿದ್ರ? ಇನ್ನು ಯಾರು? ಫಸ್ಟ್ ಒನ್. ಓಕೆ, ಚೆಕ್ ಮಾಡೋಣ. ಕ್ವಶನ್ ಏನು ಗೊತ್ತಾ? ಲೇಟ್ ಕಮರ್ಸ್ ಕನ್ವರ್ಟ್ ದಿ ಫಾಲೋವಿಂಗ್ ನಂಬರ್ಸ್ ಫ್ರಮ್ ಆಕ್ಟಲ್ ಟು ಬೈನರಿ. ಆಕ್ಟಲ್ ಟು ಬೈನರಿ.
ಸಾಲ್ವ್ ಮಾಡಲಿ, ಸಾಲ್ವ್ ಮಾಡ್ತೀನಿ. ಫಸ್ಟ್ ಒನ್ ಏನದ ರೀ? ಫಸ್ಟ್ ಒನ್ ಏನದ? ಕ್ವಶನ್ ಏನದ ರೀ? 514 ಅದಲ್ಲ? ಫಸ್ಟ್ ಸ್ಟೆಪ್ ಏನು? ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಡೆಸಿಮಲ್ ಕನ್ವರ್ಟ್ ಮಾಡ್ಬೇಕು ಫಸ್ಟ್ 5 1 4. ಓಕೆ, ಆಕ್ಟಲ್ ಇದೆಲ್ಲ. ಸೊ ಆಕ್ಟಲ್ ಅಂತ ಹೇಳ್ತೀನಿ, a ಟು ದಿ ಪವರ್ 0 ಯಾವಾಗಲೂ 1, a ಟು ದಿ ಪವರ್ 1 8. ನೆಕ್ಸ್ಟ್ 64 ಗುಣಾಕಾರ ಮಾಡ್ರಿ 320, ಇದು 8, ಇದೆಷ್ಟು? ಓಕೆ, ಕೂಡಿಸಿದ್ರ 332. ಈ 332 ಅನ್ನೋದೇನ್ರಿ ಇದು? ಡೆಸಿಮಲ್. ಯಾವ್ದ್ರಿ? ಡೆಸಿಮಲ್. ಈ ಡೆಸಿಮಲ್ ಇದ್ದದನ್ನ ನಾನು ಬೈನರಿಗೆ ಕನ್ವರ್ಟ್ ಮಾಡಬೇಕು. ಸೊ ಬೈನರಿ ಕನ್ವರ್ಟ್ ಮಾಡ್ಬೇಕಾದ್ರೆ 332 ಎಷ್ಟರಿಂದ ಡಿವೈಡ್ ಮಾಡಬೇಕು? 2ರಿಂದ ಡಿವೈಡ್ ಮಾಡಬೇಕು. ಬೈನರಿ ಅಂದ್ರೆ ಎಷ್ಟರಿಂದ ಡಿವೈಡ್ ಮಾಡಬೇಕು? 2. 166. ಕ್ಯಾರಿ ಎಷ್ಟಪ್ಪಿ? 0. ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ಎಷ್ಟು ಬಂತಿದು? 0. 41. ಆನ್ಸರ್ 1 ಕ್ಯಾರಿ. ನೆಕ್ಸ್ಟ್ 20, 1 ಕ್ಯಾರಿ. 210 0. 5 0. 2 2 4, 1 ಕ್ಯಾರಿ. 2 1 0. ಹಾಗಾದ್ರೆ ಇದ್ರನ್ನ ಡೆಸಿಮಲ್ ಫಾರ್ಮ್ ಇದೆ, ಬೈನರಿ ಫಾರ್ಮ್ ಆನ್ಸರ್ ಏನ್ರಿ? 10 ವೆರಿ ಗುಡ್. 10 100 ನೆಕ್ಸ್ಟ್ 1100. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತು? ಮುಂದೆ ಬರ್ಬೇಕು. ಬರ್ರಿ ಬರ್ರಿ, ಮುಂದೆ ಬರ್ರಿ, ಸ್ವಲ್ಪ ಬೇಗ ಬರ್ಬೇಕು. ಡನ್ನಾ? ಬಿಡಿಸಿದ್ರಾ? ಓಕೆ, ನೆಕ್ಸ್ಟ್ ಕ್ವಶನ್ ಏನದ? 3092. ಆಪ್ಟಲ್ ಇದಲ್ವಾ? ಓಕೆ, 8. ಸ್ವಲ್ಪ ಏನ್ ಮಾಡ್ಬೇಕು? ಸ್ಪ್ಲಿಟ್ ಮಾಡ್ಬೇಕು. 3092. ಓಕೆ, 1 8 64 5 12. 15 36. ಕರೆಕ್ಟ್ ಅಲ್ವಾ? ಸೊ 15 36 ಪ್ಲಸ್ 72 ಪ್ಲಸ್ 2. ಸೊ 74. 1000. ಟೋಟಲ್ ಎಷ್ಟು ಬರುತ್ತೆ ಹೇಳಿರೋದು? 1610. 74 74 ಪ್ಲಸ್ 1536 ಅಂದ್ರೆ ಎಷ್ಟು? 1610. ಸೊ ಇದೇನ್ರಿ ಇದು? ಡೆಸಿಮಲ್. ಸೊ ಕನ್ವರ್ಟ್ ಬೈನರಿಗೆ ಕನ್ವರ್ಟ್ ಮಾಡಬೇಕು. 1 6 805. ಎಷ್ಟ್ರಿ? 805. ಎಷ್ಟು ಬಂತಿದ್ದು? 0. ನೆಕ್ಸ್ಟ್ 1. ಮಗ್ಗಿ ಬರ್ತವಿಲ್ಲ ಎಲ್ಲರಿಗೂ? ಸೊ ಮಗ್ಗಿ ಬಂದ್ರೆ ಅಷ್ಟೇ ಇವು ಬರ್ತವೆ. ಮಗ್ಗಿ ಬರ್ಲಿಕ್ಕಂದ್ರೆ
610 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ ಹೇಳು? ನನ್ನ ಪ್ರಶ್ನೆ ಏನು, 1610ಕ್ಕೆ ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟು ಬರುತ್ತೆ? 85 ಅಂದ್ರಿಲ್ಲ, ಸೊ 85 ಬರ್ತದ. ಅದು 805 ಇಲ್ಲಿ ನೋಡಿ, ನನಗೆ ಗೊತ್ತದ ನೀವು ಯಾವ ರೀತಿ ಮಾಡಿರ. ನಾವು 2 8 ಎಷ್ಟು ರೀ? 16. ಎಷ್ಟು ಬಂತು? 0. ಕೆಳಗಡೆ ನಿಲ್ಸ್ಕೊಂಡ್ರಿ 10 ನಿಲ್ಸ್ಕೊಂಡ್ರಿ. 2 5 10. ಈ ರೀತಿ ಮಾಡಿದ್ರಿ ಎಲ್ಲರೂ. ಇದು ಆನ್ಸರ್ ಏನಿದು? ತಪ್ಪು. ಡಿವೈಡೆಡ್ ರೂಲ್ 2 ಇವೆಲ್ಲ ಬೇಸಿಕ್ಸ್. ಇವು 1 6 1 0. 2 8 ಎಷ್ಟು ರೀ? 16. ಎಷ್ಟು ಹೋಯ್ತು? 0 ಉಳಿತು. ಎಷ್ಟು ಉಳಿತು? 1. ಸೊ ಹೋಗ್ಲಿಲ್ಲ. ಆಮೇಲೆ ಏನು ತಗೋಬೇಕು? 0 ತಗೋಬೇಕು. ಆಮೇಲೆ 0. 2 5 ಆನ್ಸರ್ ಎಷ್ಟು ಇದು? 805. ರಿಮೈಂಡರ್ ಎಷ್ಟು ಬಂದದ? 0 ಬಂದದ. ಕರೆಕ್ಟ್ ಅಲ್ವಾ? ಓಕೆ. 2 × 402 ಅಂದ್ರೆ ಎಷ್ಟು? 804. 804 ಎಷ್ಟು ಉಳಿತು? ರಿಮೈಂಡರ್ ಎಷ್ಟು ಉಳಿತು? 1 ಉಳಿತು. ಸೊ ನೆಕ್ಸ್ಟ್ 201. ರಿಮೈಂಡರ್ ಎಷ್ಟು ಉಳಿತು? 0. ನೆಕ್ಸ್ಟ್ 1 ಕ್ಯಾರಿ. ನೆಕ್ಸ್ಟ್ 50 ಎಷ್ಟು ರೀ? 0. ನೆಕ್ಸ್ಟ್ 25 0. ನೆಕ್ಸ್ಟ್ 12 1 6 0 2 0. ನೆಕ್ಸ್ಟ್ 1 1. ಓಕೆ, ಡೆಸಿಮಲ್ ಫಾರ್ಮ್ ಹೇಳ್ತೀರಿ? ಓಕೆ. ಓಕೆ, 1610 ಇದರ ಬೈನರಿ ಫಾರ್ಮ್ ಹೇಳಿ. 1100 100 1010 ಕರೆಕ್ಟ್ ಅಲ್ವಾ? ಓಕೆ. ಮಗ್ಗಿ ನಮ್ಮ ಬಾಳಿನ ಸುಗ್ಗಿ. ಏನು ಮಗ್ಗಿ ಗೊತ್ತಿರ್ಬೇಕ್ರಿ. ಮಗ್ಗಿ ಗೊತ್ತಿದ್ರೆ ನಮ್ಮ ಬಾಳು ಸುಗ್ಗಿ ಆಗುತ್ತೆ. ನಾ ಎಕ್ಸ್ಟ್ರಾ ಪ್ರೊಸೀಜರ್ ಏನೂ ಮಾಡಿಲ್ಲ. ನಿನ್ನಿದ ಪ್ರೊಸೀಜರ್ ಅನ್ನು ಕಂಟಿನ್ಯೂ ಮಾಡ್ಕೊಂತ ಬಂದೀನಿ. ಕರೆಕ್ಟ್ ಅಲ್ವಾ? ಸೊ ನಿಮ್ಗೆ ಏನ್ ಗೊತ್ತಿರಬೇಕು? ಮಗ್ಗಿ ಗೊತ್ತಿರಬೇಕು. ಕಂಪ್ಯೂಟರ್ ಒಳಗೆ ಇದೊಂದಷ್ಟ ಮ್ಯಾಥಮೆಟಿಕ್ಸ್ ಅಷ್ಟ ಬರ್ತದೆ, ಮತ್ತೆ ಬರೋದಿಲ್ಲ. 1 to 2 ಮಾರ್ಕ್ಸ್ ಬರ್ತದೆ. ಕ್ವಶನ್ಸ್ ಈಸಿ ಬರ್ತಾವ. ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಹೋದ್ರನ್ನ ಅಲ್ಲೇನು ಬರ್ತಾವ, ಈಸಿ ಬರ್ತಾವ. ಇಲ್ಲೇ ಈಸಿ ಕೊಟ್ರೆ ಅಲ್ಲಿ ಡಿಫಿಕಲ್ಟ್ ಬಂದ್ರೆ ನಾಳೆ ನನಗ ಬೈತಾರೆ. ಏನಂತ ಸರ್ ಎಲ್ಲ ಈಸಿ ಬಿಡಿಸಿದ್ರು, ಅಲ್ಲಿ ನೋಡಿದ್ರೆ ಕ್ವಶನ್ಸ್ ಟಫ್ ಬಂದ್ರು. ಫಸ್ಟ್ ಇಲ್ಲೇ ಟಫ್ ಕಲಿತೀವಿ ಅಂದ್ರೆ ಅಲ್ಲಿ ಈಸಿ ಬರ್ತದೆ. ನಮ್ಮ ಇಂಟೆನ್ಷನ್ ಯಾವ ರೀತಿ ಇರ್ಬೇಕು, ಇಲ್ಲಿ ಟಫ್ ಕೊಟ್ರೆ ಅಲ್ಲಿ ಈಸಿ ಬರ್ಬೋದು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಎಷ್ಟು ಡಿಫಿಕಲ್ಟ್ ಕೊಟ್ರು ಲರ್ನ್ ಮಾಡ್ಬೇಕು. ಓಕೆ, ಬಿಡಿಸಿದ್ರಾ? ಓಕೆ, ಬಿಡಿಸಿದ್ರಿ? ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ? 4195 ಬೇಸ್ ಎಷ್ಟಿದೆ? 8. ಹೌದಾ? ಫಸ್ಟ್ ಏನ್
ಸ್ಪ್ಲಿಟ್ ಮಾಡ್ಕೊಂಡ್ಬಿಡೋದು. ಸ್ಪ್ಲಿಟ್ ಮಾಡಿದ್ರೆ ಈಜಿ ಆಗುತ್ತೆ. ಓಕೆ 1 8 64 5 12 ಇದು 20 48 ಕರೆಕ್ಟ್ ಅಲ್ವಾ? ಇದು 64 ಇದು 72 ಎಷ್ಟು 5 ಇಲ್ಲಿ ನೋಡಿ ಯಾವ ರೀತಿ ಈಸಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅನ್ನೋದು. 2048 ಪ್ಲಸ್ 72 ಎಷ್ಟ್ರಿ? 2120 ಕರೆಕ್ಟಾ? 2120 ಪ್ಲಸ್ 64 2184 2184 ಪ್ಲಸ್ 5 2189 ಬಂದಿದ್ದಾರೆ ಕರೆಕ್ಟ್ ಅಲ್ವಾ? ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡೋಕ. ಓಕೆ ಇಲ್ಲಿ ನೋಡಿ 4195 ಇದೆಯಲ್ಲ, ಸೊ ಬೇಸ್ ಎಷ್ಟಿದೆ? ಇದು 8. ಬೇಸ್ 8 ಇದೆ ಅಂದ್ರೆ ಬೇಸ್ 8 ಇದು ಎಲ್ಲ ಬರ್ಕೊಂಡು ಬರೋಕು. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡೋಕ್ರಿ? ರೈಟ್ ಟು ಲೆಫ್ಟ್ ಇಂದ ಸ್ಟಾರ್ಟ್ ಮಾಡೋಕು. ಎಲ್ಲಿಂದ ಸ್ಟಾರ್ಟ್ ಮಾಡೋಕು? ರೈಟ್ ಟು ಲೆಫ್ಟ್. ನಿಮಗೆ ಗೊತ್ತದ ರೀ ಡಿ ನೆಕ್ಸ್ಟ್ ಆಗಿದ್ದು ಯಾವ ಬರುತ್ತೆ? ನೆಕ್ಸ್ಟ್ 100 ನೆಕ್ಸ್ಟ್ ನಾವು ಈ ಕಡೆಯಿಂದ ಬರ್ಕೊಂಡ್ ಬರ್ತೀವಲ್ಲ, ಅದೇ ರೀತಿನ ನಾವು ಬೈನರ್ ಆಯ್ತು ಡೆಸಿಮಲ್ ಆಯ್ತು ಯಾವಾಗ್ಲೂ ರೈಟ್ ದಿಂದ ಲೆಫ್ಟ್ ಬರ್ಕೊಂಡು ಬರಬೇಕು. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ನೋಡಿ 8 ಘಾತ 0 ಅಂದ್ರೆ ಯಾವಾಗ್ಲೂ ಎಷ್ಟು ಇರುತ್ತೆ? 1. 8 ಘಾತ 1 8. 8 ಘಾತ 2 64. 8 ಘಾತ 3 512. ಸೊ ಇಷ್ಟು ಬಂದ ತಕ್ಷಣ ನೀವು ಎರಡು ಏನ್ ಮಾಡಬೇಕು? ಗುಣಾಕಾರ ಮಾಡಬೇಕು. 4 × 512 ಎಷ್ಟು? 2048 ಪ್ಲಸ್ 1 × 64 64. 9 × 8 72. 5 1 5 ಕರೆಕ್ಟಾ? ಓಕೆ ಇವೆಲ್ಲ ಏನ್ ಮಾಡಬೇಕು? ಕೂಡಿಸ್ಬೇಕು. 2048 ಪ್ಲಸ್ 72 2048 ಪ್ಲಸ್ 72 ಅಂದ್ರೆ 2050 ಪ್ಲಸ್ 70 ಅಂದ್ರೆ 2120. 2120 ಪ್ಲಸ್ 64 ಅಂದ್ರೆ 2184. 2184 ಪ್ಲಸ್ 5 2189 ಕರೆಕ್ಟಾ? ಓಕೆ ಯಾವ ರೀತಿ ಇರ್ಬೇಕು ಕ್ಯಾಲ್ಕುಲೇಷನ್? ಸ್ಪೀಡ್ ಇರ್ಬೇಕು. ಆನ್ಸರ್ ಎಷ್ಟಿದ್ದು? 2000. ಸೊ ಇದು ಯಾವ ಪದ್ಧತಿ ಕನ್ವರ್ಟ್ ಆದ್ರೆ? ಇದು ಡೆಸಿಮಲ್. ಈಗ ಡೆಸಿಮಲ್ ಇದನ್ನ ಯಾವ್ದು ಕನ್ವರ್ಟ್ ಮಾಡ್ಬೇಕು? ಬೈನರಿ. ಸೊ ಬೈನರಿ ಕನ್ವರ್ಟ್ ಮಾಡ್ಬೇಕು ನಿಮ್ಗೆ ಗೊತ್ತದ ರೀ. ಎಷ್ಟರಿಂದ ಡಿವೈಡ್ ಮಾಡ್ಬೇಕು? 8 carries 1 carries 47. ಎಷ್ಟು ಕ್ಯಾರಿ? 0. 273 ಕ್ಯಾರೀಸ್ ಎಷ್ಟು? 1. 136 ಕ್ಯಾರಿ ಎಷ್ಟು? 1. 68 ಕ್ಯಾರಿ 0. 34 ಎಷ್ಟು? 0. ನೆಕ್ಸ್ಟ್ 17 ಝಾ 0. 8 ಝಾ ಎಷ್ಟು? 1. 4 ಝಾ 0. ನೆಕ್ಸ್ಟ್ 2 ಝಾ 0. ಆನ್ಸರ್ ಹೇಳಿ. 1 0 1 1 0 2. Yes. ಸರ್ ಇದೆಲ್ಲ 2 ಇಂದನೇ ಡಿವೈಡ್ ಮಾಡಿ. ಇದು 2 ದಿಂದ ಡಿವೈಡ್ ಮಾಡು. ಬೈನರಿ ಅನ್ನ 2 ದಿಂದ ಡಿವೈಡ್ ಮಾಡು. ಜೀರೋ ಹಾಕೋಬೇಕು. ಇಲ್ಲಿ ಹಾಕ್ಬೇಕು. ರಿಮೈಂಡರ್ ಜೀರೋ ಹಾಕ್ಬೇಕು.
ಡನ್ನ ಬಿಡಿಸಿದ್ರ ಬೇಗ ಬರಿಬೇಕು. ಮ್ಯಾಥಮೆಟಿಕ್ಸ್ ಫುಲ್ ಕ್ಯಾಲ್ಕುಲೇಷನ್ ಫುಲ್ ಸ್ಟ್ರಾಂಗ್ ಇರಬೇಕು. ಇದರಲ್ಲಿ ಎಷ್ಟು ಜನ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಇದ್ದೀರಾ? ಸೊ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಪ್ರಾಬ್ಲಮ್ ಆಗುತ್ತೆ, ಅವರೇ ಫಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಕಾಮರ್ಸ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದೆ? ಓಕೆ, ಕಾಮರ್ಸ್ ಸ್ಟೂಡೆಂಟ್ಸ್ ನೀವೆಲ್ಲ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತಾರಲ್ಲ, ಆದ್ರೆ ಕ್ಯಾಲ್ಕುಲೇಟರ್ಗಿಂತ ಏನು ಯೂಸ್ ಮಾಡ್ತೀಗ? ಬ್ರೈನ್. ಸೈನ್ಸ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಾ? ಓಕೆ, ಸೈನ್ಸ್ ಸ್ಟೂಡೆಂಟ್ಸ್ ಏನು ಪ್ರಾಬ್ಲಮ್ ಇಲ್ಲ. ಯಾವುದೇ ದಿನನಿತ್ಯ ಒಳಗೂ ಎಡಿಷನ್, ಸಬ್ಸ್ಟ್ರಾಕ್ಷನ್, ನೆಕ್ಸ್ಟ್ ಮಲ್ಟಿಪ್ಲಿಕೇಶನ್, ಸ್ಕ್ವೇರ್ ನಂಬರ್ಸು, ಕ್ಯೂಬ್ಸ್ ಎಲ್ಲ ಪರ್ಫೆಕ್ಟ್ ಇರ್ತೀರಾ. ನೀವು ಪರ್ಫೆಕ್ಟ್ ಆಗ್ಬೋದು. ನೀವು ದಿನನಿತ್ಯ ಕೂಡಿಸೋ ಲೆಕ್ಕ, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಪ್ರಾಕ್ಟೀಸ್ ಮಾಡಿದ್ರೆ ಆಗುತ್ತೆ. ದಿನನಿತ್ಯ ಒಳಗೆ 5 ರಿಂದ 6 ಕ್ವಶನ್ಸ್ ಬಿಡಿಸ್ಬೇಕು ಪ್ರತಿದಿನ. ಮನು ಅಲ್ವಾ ನೀವು? ಓಕೆ, ಡನ್ನಾ? ಸಾಕು ಬಿಡಿಸಿದ್ರಿ. ನೆಕ್ಸ್ಟ್ ಟಾಪಿಕ್ ಹೋಗೋಣ, ಹೆಕ್ಸಾಡೆಸಿಮಲ್ಸ್ಗೆ. ಓಕೆ, ಕಂಪ್ಲೀಟೆಡಾ? ಯಾವ ಡೆಸಿಮಲ್ ರೀ? ಹೆಕ್ಸಾಡೆಸಿಮಲ್. ಸರ್, ಹೆಕ್ಸಾಡೆಸಿಮಲ್ ಅಂದ್ರೆ ಎಷ್ಟು ರೀ? ಎಷ್ಟು? 60. ಸೊ ಹೆಕ್ಸಾಡೆಸಿಮಲ್ ಸ್ಟಾರ್ಟಿಂಗ್ ಫ್ರಮ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು? 0. ನೆಕ್ಸ್ಟ್ ಯಾವ್ದ್ರಿ? 0 to 9. 0 to 9. ನೆಕ್ಸ್ಟ್ ಏನ್ ಕೌಂಟ್ ಆಗುತ್ತೆ? 10 ಅಂದ್ರೆ ಏನ್ರಿ? A. 11 ಅಂದ್ರೆ B. 12 C. 13 D. Next 14 E. 15 F. ಕರೆಕ್ಟಾ? ಇಲ್ಲ, 0 to 9 ಫಸ್ಟ್ ರಿಮೈಂಡರ್ ಏನಾದರೂ ಕಡಿಮೆ 0 to 9ಗಿಂತ ಕಡಿಮೆ ಬಿದ್ದರೆ ನಾವು ಯಾವ ತೊಗೊಂತೀವಿ? 0 to 9 ತೊಗೊಂತೀವಿ. ಸೊ ಗ್ರೇಟರ್ ದನ್ 9 ಬಂತಂದ್ರೆ ರಿಮೈಂಡರ್ ನಂಬರ್ ಕೋಡ್ ಏನಂತ ತೊಗೊಂತೀವಿ? A. 10 ಬಂದ್ರೆ ಏನು ತೊಗೊಂತೀವಿ ನಾವು? A ತೊಗೊಂತೀವಿ. ಸೊ 11 ಬಂದ್ರೆ B, 12 ಬಂದ್ರೆ C, 13 ಬಂದ್ರೆ D, 14 ಬಂದ್ರೆ E, 15 ಬಂದ್ರೆ F. ಕರೆಕ್ಟ್ ಅಲ್ವಾ? ಓಕೆನಾ ರೀ? ಅರ್ಥ ಆಯ್ತು? ಒಂದು ಕ್ವಶನ್ ಬಿಡ್ಸೋಣ ಹಂಗಾದ್ರೆ. ಕ್ವಶನ್ ನಂಬರ್ ಇಲ್ಲಿ ನೋಡಿ, ಫಸ್ಟ್ ಯಾವ್ದು? ಕನ್ವರ್ಟ್ ದಿ ಫಾಲೋವಿಂಗ್ ಹೆಕ್ಸಾಡೆಸಿಮಲ್ ಇಂಟು ದಿ ಡೆಸಿಮಲ್. ಸೊ ಹೆಕ್ಸಾಡೆಸಿಮಲ್ ಇಂದ ಎಷ್ಟರಿಂದ ಡಿವೈಡ್ ಮಾಡಬೇಕು ನಾವು? ಪ್ರತಿಯೊಂದು ಸಂಖ್ಯೆಗೂ 16 ದಿಂದ ಡಿವೈಡ್ ಮಾಡಬೇಕು. ಎಷ್ಟರಿಂದ ಡಿವೈಡ್ ಮಾಡಬೇಕು? 16 ದಿಂದ ಡಿವೈಡ್ ಮಾಡಬೇಕು. ಒಂದು ಬಿಡ್ಸೋಣ ಹಾಗಾದ್ರೆ. ಓಕೆ, ಸೊ ಹೆಕ್ಸಾಡೆಸಿಮಲ್ ಫಾರ್ಮ್ ಇರಬೇಕು. ಯಾವುದು? 49. ಕರೆಕ್ಟಾ? ಸೊ ಇಲ್ಲಿ ನೋಡಿ, ಎಷ್ಟರಿಂದ ಡಿವೈಡ್ ಮಾಡಬೇಕು ನಾನು? 60. 16 48. ಎಷ್ಟು ಹೊಡಿತಮ್ಮ? 1. ಸೊ ಮುಂದೆ ಏನೋ ಡಿವೈಡ್ ಆಗುತ್ತಾ? ಇಲ್ಲ. ಸೊ ಇಲ್ಲಿಗೆ ಕ್ಲೋಸ್. ಅಂದ್ರೆ 49 ಹೆಕ್ಸಾಡೆಸಿಮಲ್ ಫಾರ್ಮ್ ಯಾವ ರೀತಿ? 3 1. ಓಕೆನಾ? ಅರ್ಥ ಆಯ್ತು? ಬಿಡಿಸಿ. ಇಷ್ಟೇ.
16 ಬಗ್ಗೆ ಗೊತ್ತಿರಬೇಕು. 16 1 16 1 16 ಒಂದ್ಲೆ 16 2 16 3 16 4 64 16 5 80 16 6 ಕರೆಕ್ಟಾ ಗೊತ್ತಿರಬೇಕು. ಬರೋದ್ರಿ? ಓಕೆ, ಒಂದೆರಡು ಪ್ರಶ್ನೆ ಬಿಡಿಸೋಣ. $252 ಇದೊಂದು ಲೆಕ್ಕ ಬಿಡಿಸ್ತೀನಿ, ನೆಕ್ಸ್ಟ್ ಹೋಮ್ವರ್ಕ್ ಕೊಡ್ತೀನಿ ಅಂತ. ಓಕೆ, ಇಲ್ಲಿ ನೋಡಿ. ಸೊ 252 ಇದಕ್ಕೆ ಕನ್ವರ್ಟ್ ಮಾಡೋಕ್ರಿ. 16 16 1 ಓಕೆ, ಎಷ್ಟು ಉಳಿತು? 9 92. ಸೊ 16 ಐತ್ಲೆ 80. ಕ್ಯಾರಿ ಎಷ್ಟು? 12. ಸೊ 12 ಅಂದ್ರೆ ನಾ ಏನ್ ಬರಿಬೇಕಲ್ಲಿ? ಸಿ ಬರಿಬೇಕಾ ಏನು 12 ಬರಿಬೇಕಾ? ಸಿ ಬರಿಬೇಕು. ಕರೆಕ್ಟ್ ಅಲ್ವಾ? ಓಕೆ, ನೆಕ್ಸ್ಟ್ ಮುಂದೆ ಹೋಗಿತ್ರಿ ಇದು? ಹೋಗುತ್ತಾ? ಇಲ್ಲ, ಯಾಕಂದ್ರೆ 16 ಏನು ಅದ ರೀ, ಇಲ್ಲಿ 15 ಏನದ 16ಕ್ಕಿಂತ ಕಡಿಮೆ ಅದ. ಸೊ ಹೋಗಕ್ ಚಾನ್ಸ್ ಇಲ್ಲ. ಅಂದ್ರೆ 15 ಅಂದ್ರೆ ಏನ್ ತಗೊಂತೀನಿ ನಾನು? ಹಾ, 15 ಅಂದ್ರೆ ಏನ್ರಿ? ಎಫ್. ಇದನ್ನ ಫಸ್ಟ್ ಬರೋಣ. ಸೊ 15 ಸಿ, ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾನು ಯಾವ ರೀತಿ ಬರ್ಕೊಂತೀನಿ? ಎಫ್ ಸಿ. ಬೇಸ್ ಎಷ್ಟು? 60. therefore 252 decimal form to the hexadecimal ಏನು? ಎಫ್ ಸಿ. ಅರ್ಥ ಆಯ್ತು? ಬಿಡಿಸ್ಬೋದಾ ಇನ್ನ? ಓಕೆ, ಕೊಡ್ಬೋದಾ ಲೆಕ್ಕ? ಓಕೆ,
ಬಿಡಿಸಿದ್ರ? ವೆರಿ ಗುಡ್. ಬಿಡಿಸಿದ್ರಿ? ಓಕೆ. ಓಕೆ. ಎಷ್ಟು? ಫಸ್ಟ್ ಒನ್ 817. ಡೆಸಿಮಲ್ 10. ಸೊ 16 ಇಲ್ಲೇ 80. ಎಷ್ಟು ಉಳಿತು? 16 ಮೂರಲೆ 48. ಸೊ ಆನ್ಸರ್ ಎಷ್ಟು ರೀ? 331. 60. ನೆಕ್ಸ್ಟ್ ಎಷ್ಟು ಹೋಗ್ತಾರೆ? 4192. ಸೊ 12 32 ಕರೆಕ್ಟ್ ಅಲ್ವಾ? 2 ಎಷ್ಟು ಉಳಿತು? 9 ಉಳಿತು. 16 96 ಕರೆಕ್ಟಾ? ಎಷ್ಟು ಉಳಿತು? 3 ಉಳಿತು. 32 12 32 ಎಷ್ಟು ಹಂಗದು? 0 ಕರೆಕ್ಟಾ? ಓಕೆ. 16 16 ಎಷ್ಟು? 10 10 100. ಸೊ 16 96 6 16 16. ಆನ್ಸರ್ 1060. ಕರೆಕ್ಟಾ? ಓಕೆ. ನೆಕ್ಸ್ಟ್ ಎಷ್ಟಿದ್ದಾರೆ? 31201. ಸೊ 16 16 156. ಸೊ 150 ಹಿಡಿದ್ರು 16 ಮತ್ತೆ 164. ಎಷ್ಟು ಉಳಿತು? ಸೊ 144 8 ಉಳಿತು. 16 ಇಲ್ಲಿ 80. 0 ಎಷ್ಟು ಉಳಿತು? 1 ಕ್ಯಾರಿ. ಕರೆಕ್ಟ್ ಅಲ್ವಾ? ಓಕೆ. ಸೊ 16 16 35 12 32 0 3 ಅಂದ್ರೆ 16 16 ಎಷ್ಟು ಉಳಿತಪ್ಪ? 14 ಉಳಿತು. ಸೊ 14 ಅಂದ್ರೆ ಏನ್ರಿ? ಇ. ನೆಕ್ಸ್ಟ್ 16 16 ಹೋಗೋದಿಲ್ಲ. ಸೊ 16 ಮುಂದೆ 16 7 116. ಸಾರಿ 16 7 ಎಷ್ಟು ರೀ? 112. ಎಷ್ಟ? 112. ಎಷ್ಟು ಉಳಿತು? 9. ಸೊ ಆನ್ಸರ್ ಎಷ್ಟು? 79E1. ಓಕೆ. ಎಲ್ಲದ ಆನ್ಸರ್ ಎಷ್ಟು ಬಂದಿದೆಯಾ?
ಬಂದಿದೆಯಾ ಇದು? ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಬೋದಾ? ಓಕೆ. ಸೊ ಕಾನ್ಸೆಪ್ಟ್ ಲಾಸ್ಟ್. ಇಷ್ಟೊತ್ತನ ನೀವೇನ್ ಮಾಡಿದ್ರಿ? ಡೆಸಿಮಲ್ ಟು ಹೆಕ್ಸಾಡೆಸಿಮಲ್. ಈಗ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್. ಸೊ ಡ್ರಾ ದಿ ಏನು ಟೇಬಲ್. So 16 to the power 0. Next 16 to the power 1. 16 to the power 2. 16 to the power 3. ಇದೆಷ್ಟು? 1. 16. 256. ಇದೆಯಾ? 16 ಕ್ಯೂಬ್. 4096 ಚೆಕ್ ಮಾಡ್ರಿ. 4096 ಕಾನ್ಫಿಡೆಂಟ್ ಅದೇ? 4096. ಜಾಸ್ತಿ ಏನು ಇದು ಕೇಳೋದಿಲ್ಲ, ಇಷ್ಟೇ ಅದು. ಓಕೆನಾ? ಸೊ ಬೇಸ್ಡ್ ಆನ್ ಇದ್ದ ಕಾನ್ಸೆಪ್ಟ್ ಮೇಲೆ ಪ್ರಾಬ್ಲಮ್ ಇಡ್ಸಣ್ರಿ. ಓಕೆ, ಬರೆದ್ರಿ? ಬೇಗ ಬರಿಬೇಕು. ಸೊ ಇಷ್ಟಾಗಿಂದ ನಾನು ಸ್ವಲ್ಪ ಬೇಸಿಕ್ ಸಮ್ಮರ್ ಕೊಡ್ತೀನಿ, ಅದು ಮುಗಿಸ್ಬಿಡೋಣ ಚಾಪ್ಟರ್. ಮತ್ತೆ ಇದು ಹೆಕ್ಸಾಡೆಸಿಮಲ್ ಟು ಬೈನರಿ ಬೇಕಾದು ಕನ್ವರ್ಷನ್ ಬಿಡಿಸಂದ್ರೆ ಬಿಡಿಸ್ಬೇಕು. ಸೇಮ್ ಕಾನ್ಸೆಪ್ಟ್. ಹೆಕ್ಸಾಡೆಸಿಮಲ್ ದಿಂದ ಡೆಸಿಮಲ್, ಡೆಸಿಮಲ್ ಟು ಬೈನರಿ ಬೇಕಾದು ನೀವು ನಿಮ್ಮ ಯಾವ ರೀತಿ ಅಂತ ಅದು ಓಕೆ ಅಂತ ಅದೊಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀವಿ. ಕರೆಕ್ಟಾ? ಡಿಪೆಂಡ್ಸ್ ಅಪಾನ್ ಯಾರಿಗೆ? ನಿಮ್ಮ ಮೇಲೆ. ಸಿಲೆಬಸ್ ಇರೋದು ಇಷ್ಟೇ ಸಾಕು. ಇನ್ನು ಎಕ್ಸ್ಟ್ರಾ ಬೇಕಂತ ಒಂದು ಕಾನ್ಸೆಪ್ಟ್ ಹೇಳ್ಬಿಡ್ತೀವಿ, ನಿಮ್ಮ ಇಷ್ಟ. ಅರ್ಥ ಆಯ್ತು? ಓಕೆ. ಅನ್ಲೆ ಪ್ರಾಬ್ಲಮ್ ಯಾವ್ದ್ರಿದು? 80 ಬೇಸ್ ಎಷ್ಟದ ರೀ? 60. ಎಷ್ಟದ? 60. ಓಕೆ. ಇದು ಎ, ಇದು ಬಿ. ಎ ಅಂದ್ರೆ ಎಷ್ಟು ರೀ? 10. ಬಿ ಅಂದ್ರೆ ಎಷ್ಟು? 11. ಸೊ ಫಸ್ಟ್ ಯಾವ್ದು ಬರಬೇಕು? 1. ನೆಕ್ಸ್ಟ್ ರೀ 16. ಕರೆಕ್ಟ್ ಅಲ್ವಾ? ಕರೆಕ್ಟ್ ಹೌದಲ್ಲ? 16 to the power 0 1, 16 to the power 1 60. ಸೊ ಎರಡು ಏನು ಮಾಡಬೇಕು? ಗುಣಾಕಾರ. 16 into 10 160. 11 into 1 11. Therefore the decimal format 171. Okay? But ಇಷ್ಟೇ ಆನ್ಸರ್. ಗೊತ್ತಾಯ್ತಾ ಟೈಮ್? 8 ಆಯ್ತು. 8 ಆಯ್ತು. ಎಂತಾಯ್ತು? ಬ್ರೇಕ್ ಎಷ್ಟು ಗಂಟೆ ಬೇಕು? 9 ಬೇಕಾ?
ಬಿಡಿಸಿದ್ರಾ? ಓಕೆ, ಲೆಕ್ಕ ಕೊಡ್ಬೋದಾ? ಓಕೆ, ಕೋಷ್ಟಕ ಹಾಕಿದ್ರಿ? ಓಕೆ, ಏನಿಲ್ಲ, ಇದೇನು ಬರೋದು? ಎ ಅಂದ್ರೆ ಎಷ್ಟು ತಗೋಬೇಕು? 10, ಬಿ ಅಂದ್ರೆ ಎಷ್ಟು? 11. ಸೊ 10 into 16 160. 11 into 1 11. 160 plus 11 171. ಓಕೆನಾ? ಓಕೆ. A to C. ಸೆಕೆಂಡ್ ಒನ್ ಇದು CEB. ಊರು ಯಾವುದು ನಿಂದು? ಎಲ್ಲಿ ಬರ್ತದೆ? KGF. ಯೋ. ಮೊಬೈಲ್ ಇಲ್ಲ, ಅಲೋ ಇಲ್ಲ. ಟ್ರೈನಿಂಗ್ ಬರಕ್ ಕೊಡ್ರಿ. ಮೊಬೈಲ್ ಐತ, ನಾನು ಮೊಬೈಲ್ ನೋಡ್ಕೊಂಡು ಆನ್ಸರ್ ಹೇಳ್ತೀನಿ. ಓಕೆನಾ? ಓಕೆ, ಓಕೆ. ಎಷ್ಟು ಜನ ಬಿಡಿಸಿದ್ರ? ಫಸ್ಟ್ ಒನ್ ಫಸ್ಟ್ ನೀವು ಒಂದನೇದು ಬಿಡಿಸಿದ್ರ? ಇಲ್ಲ, ಫಸ್ಟ್ ಯಾವ್ದಾದ್ರಿ? A to C. A ಅಂದ್ರೆ ಎಷ್ಟ್ರಿ? 10. 2 ಅನ್ನ ಇದು 5 ರೀ. 12. ಸೊ ಪೊಸಿಷನ್ 1 16 ಎಷ್ಟು? 256. ಗುಣಾಕಾರ ಮಾಡಬೇಕು. 256 into 10 2560. ನೋಡಿ, ಆರಾಮಾಗಿ ಕ್ಯಾಲ್ಕುಲೇಷನ್ ಮಾಡೋದು. 256 ಇಂಟು 1 ಅಂದ್ರೆ 256. ಎಕ್ಸ್ ಒನ್ ಇದಾವ್ರಿ 1 ಸೊ 12 32 12. ಓಕೆ, 44 ಪ್ಲಸ್ 2560 ಅಂದ್ರೆ 2604. ಬೇಸ್ ಎಷ್ಟು? 10.
ನೆಕ್ಸ್ಟ್ ಯಾವುದು? ಸಿ ಇ ಬಿ. ಸಿ ಇ ಬಿ. ಸಿ ಅಂದ್ರೆ ಎಷ್ಟು? 12, 14, 11. ಇದೆಷ್ಟು? 256, 16, 1. ವಾವ್, ವೆರಿ ಗುಡ್. 2560 ಅಂತ ಫಿಕ್ಸ್ ಅದ. ಎಷ್ಟು ಬಂದದ? ಎಷ್ಟ್ರ? 2. 512 ಪ್ಲಸ್ 2560 3112. ಕರೆಕ್ಟಾ? ಎಷ್ಟು ಬಂದದ? 3172. ಯಾವ್ದು ಕನ್ಫ್ಯೂಷನ್ ಅದ? ಕರೆಕ್ಟಾ? 3072. ನೆಕ್ಸ್ಟ್ 240. 196 plus 196 plus 28. So 196 plus 28 ಅಂದ್ರೆ 224. ಅಸಲ್ 11. ಆನ್ಸರ್ 4 1 5 5 2 7. ಕರೆಕ್ಟಾ? ಓಕೆ. 3 0 ಕ್ಯಾರಿ 1 2 1 3 3307. 3307. ಎಲ್ಲರೂ ಎಷ್ಟು ಬಂದದ? ಎಷ್ಟು? ಬರೀ ಯಾವುದು? ಇದು ಒಂದು 256 ಪ್ಲಸ್ 2 255. ಇದು ಆರಾಮ್ ಗೊತ್ತಿರ್ತದೆ. 256 ಅಂದ್ರೆ 256 ಪ್ಲಸ್ 2 ಅಂದ್ರೆ 2. 256 ಪ್ಲಸ್ 2 258. ಕರೆಕ್ಟಾ? ಓಕೆ, ಬಿಡಿಸ್ಬೋದಾ ಇದು? ಓಕೆ, ನೆಕ್ಸ್ಟ್ ಹೋಗೋಣ. ಹಾಗಾದ್ರೆ ಆನ್ಸರ್ ಏನಂದ್ರೆ 102. ಎಷ್ಟು? 1 16 256. ಸೊ 256 ಪ್ಲಸ್ ಎಷ್ಟಕ್ಕೆ? 0 ಕೊಡಿಸಿದ್ರೆ 258 ಬೇಸ್ 60. ಯಾವ್ದ್ರಿ? 10 ಅಲ್ಲ? ಸಾರಿ. ಸೊ ಇಲ್ಲಿಗೆ ಹೆಕ್ಸಾಡೆಸಿಮಲ್ ಟು ಡೆಸಿಮಲ್ ಫಿನಿಶ್ ಆಯಿತು. ಕರೆಕ್ಟಾ? ಸೊ ಲಾಸ್ಟ್ ಒಂದು ಕಾನ್ಸೆಪ್ಟ್ ಹೆಕ್ಸಾಡೆಸಿಮಲ್ ಟು ಬೈನರಿ ಒಂದು ಮುಗಿಸ್ಕೊಳ್ತೀನಿ, ಯಾಕಂದ್ರೆ ನಿಮ್ದು ಈಸಿ ಆಗ್ತದೆ. ಸೊ ಇಲ್ಲಿಗೆ ಎಲ್ಲವೂ ಮುಗಿದೋಗುತ್ತೆ. 1ನೇ ಚಾಪ್ಟರ್ ಏನಾಗ್ತದೆ? ಫಿನಿಶ್. ಯಾವುದು? ನಂಬರ್ ಸಿಸ್ಟಮ್ ಫಿನಿಶ್. ಓಕೆನಾ? ಸೊ ಒಂದು ಟಾಪಿಕ್ ಬರುತ್ತೆ. ಯಾವುದು? ಹೆಕ್ಸಾಡೆಸಿಮಲ್ ಟು ಫಸ್ಟ್ ಏನ ಕೊಳ್ಳಿ, ಅವನು ಯಾವುದೇ ಫಾರ್ಮ್ ಕೊಳ್ಳಿ ಫಸ್ಟ್ ಡೆಸಿಮಲ್ಗೆ ಕನ್ವರ್ಟ್ ಮಾಡ್ಬೇಕು. ಏನು ಕನ್ವರ್ಟ್ ಮಾಡಬೇಕು? ಡೆಸಿಮಲ್ಗೆ ಕನ್ವರ್ಟ್ ಮಾಡಬೇಕು. ಕರೆಕ್ಟ್ ಅಲ್ವಾ? ಸೊ ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ ನೀವು ಒನ್ಸ್ ನೀವು ಡೆಸಿಮಲ್ಗೆ ಕನ್ವರ್ಟ್ ಮಾಡಿದ್ರೆ ಆ ನಂಬರನ್ನು ನಾವು ಬೈನರಿಗೆ ಕನ್ವರ್ಟ್ ಮಾಡ್ಬೋದು ಅಥವಾ ಆಕ್ಟಲಿಗೂ ಕನ್ವರ್ಟ್ ಮಾಡ್ಬೋದು. ಬಂದಂಥ ನಂಬರ್ಗೆ ಡಿವೈಡ್ ಬೈ 2 ಮಾಡಿದ್ರೆ ಬೈನರಿ ಬರ್ತದೆ, ಡಿವೈಡ್ ಬೈ 8 ಮಾಡಿದ್ರೆ ಆಕ್ಟಲ್ ಬರ್ತದೆ. ಅಷ್ಟೇ ಸಿಂಪಲ್. ಹೌದಾ? ಸೊ ಫಸ್ಟ್ ಏನು ಮಾಡಬೇಕು? ಹೆಕ್ಸಾಡೆಸಿಮಲ್ ಇದನ್ನ ಹೆಕ್ಸಾಡೆಸಿಮಲ್ ಟು ಫಸ್ಟ್ ಡೆಸಿಮಲ್.
ಒನ್ಸ್ ಇದು ಡೆಸಿಮಲ್ ಫಾರ್ಮಿಗೆ ಬಂದ್ರೆ ಅವ್ರು ಏನು ಕೇಳ್ತಾರೆ, ಬೈನರ್ ಕೇಳಿದ್ರೆ ಬೈನರ್ ಕನ್ವರ್ಟ್ ಮಾಡ್ಬೇಕು. ಬೈನರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಎಷ್ಟರಿಂದ ಡಿವೈಡ್ ಮಾಡ್ಬೇಕು? 2ರಿಂದ ಡಿವೈಡ್ ಮಾಡ್ಬೇಕು. ಅಥವಾ ಡೆಸಿಮಲ್ ದಿಂದ ಅವರು ಆಕ್ಟಲ್ ಕೇಳಿದ್ರೆ 8ರಿಂದ ಡಿವೈಡ್ ಮಾಡಬೇಕು. ಇಷ್ಟೇ ಸಿಂಪಲ್. ಹೌದಾ? ಪ್ರೊಸೀಜರ್ ಬರ್ಕೋರಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. Done? Okay, ಲೆಕ್ಕ ಬಿಡಿಸೋಣ. ಓಕೆ, ಫಸ್ಟ್ ಯಾವ್ದು ಅಂದರೆ ಬೇಸ್ ಎಷ್ಟಿದ್ದಾರೆ? ಫಸ್ಟ್ ಇದನ್ನ ಯಾವುದಕ್ಕೆ ಕನ್ವರ್ಟ್ ಮಾಡೋಣ? ಫಸ್ಟ್ ಅಂದ್ರೆ ಏನದು ಹೆಕ್ಸಾಡೆಸಿಮಲ್ ಟು ಬೈನರಿ. ಯಾವುದಕ್ಕೆ? ಬೈನರಿ. CF ಎಷ್ಟು ಅದರಿ? 16 ಅದ. ಸೊ ಕನ್ವರ್ಟ್ ಮಾಡೋಣ ಡೆಸಿಮಲ್ಗೆ. C ಅಂದ್ರೆ ಎಷ್ಟು? 12. F ಅಂದ್ರೆ ಎಷ್ಟು? 50. ಸೊ 1 16. ಕರೆಕ್ಟ್? 192. 12 ಇಂಟು 16 192. ಸೊ 15 ಒಂದೇ 15. ಎಷ್ಟು ಬಂದ್ರಿ ಇದು? 207. ಈ 207 ಯಾವ್ದಕ್ಕೆ ಕನ್ವರ್ಟ್ ಆಯ್ತು? ಡೆಸಿಮಲ್ಗೆ ಕನ್ವರ್ಟ್ ಆಯ್ತು. ಸೊ 207 ನಾವು ಡೆಸಿಮಲ್ ಕನ್ವರ್ಟ್ ಮಾಡಿದ್ರೆ ಈಗ ಎದಕ್ಕೆ ಕನ್ವರ್ಟ್ ಮಾಡ್ಬೇಕು? ನೆಕ್ಸ್ಟ್ ಬೈನರಿ ಕನ್ವರ್ಟ್ ಮಾಡೋದು. ಬೈನರಿ ಕನ್ವರ್ಟ್ ಮಾಡೋಕಂದ್ರೆ ಎಷ್ಟರಿಂದ ಡಿವೈಡ್ ಮಾಡೋದು? 2ರಿಂದ ಡಿವೈಡ್ ಮಾಡಬೇಕು. ಸೊ 2 ಒಂದೇ 2. 2 ಇಂಟು 103 206. ಕ್ಯಾರಿ ಎಷ್ಟು? 1. 2 ಇಂಟು 1. 2 ಇಂಟು 25 ಕ್ಯಾರಿ 1. 2 ಇಂಟು 12 ಕ್ಯಾರಿ 1. 2 ಇಂಟು 6 ಕ್ಯಾರಿ 0. 2 ಇಂಟು 3 ಕ್ಯಾರಿ 0. 2 ಒಂದೇ 2 ಕ್ಯಾರಿ. ಆನ್ಸರ್ ಆನ್ಸರ್ ಎಷ್ಟು ಹೇಳಿ? ಸೊ 11 00 411. ಓಕೆ, ಬೇಸ್ ಎಷ್ಟಾತ್ರಿ? ಹಾಗಾದ್ರೆ CF 16 ಅನ್ನ ನಾನು ಬೇಸ್ 2 ದಾಗ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 11 ಅರ್ಥ ಆಯ್ತು? ಓಕೆ, ಬಿಡ್ಸ್.
ಓಕೆ ಫಸ್ಟ್ ಒನ್ 104 ಒಂದು 16 256 ಸೊ 256 ಪ್ಲಸ್ 4 ಆನ್ಸರ್ 260 ಏನಾಗ್ತಿದೆ ಬೇಸ್ ಡೆಸಿಮಲ್ ಕರೆಕ್ಟಾ ಓಕೆ 260 ಇದನ್ನ ನಾವು ಇದಕ್ಕೆ ಕನ್ವರ್ಟ್ ಮಾಡ್ಬೇಕ್ರಿ ಬೈನರಿ 130 ಕರೆಕ್ಟಾ 65 32 1 16 0 8 0 4 0 2 0 ಸೊ ಆನ್ಸರ್ ಏನು 100 5 ಸೊನ್ನೆ ಆಮೇಲೆ 1 ಕರೆಕ್ಟಾ ಕರೆಕ್ಟ್ ಅಲ್ವಾ ಓಕೆ ಸೊ ಇದನ್ನ ನಾನು ಆಕ್ಟಲ್ಗೆ ಕನ್ವರ್ಟ್ ಮಾಡ್ಕೋಬಹುದು ಯಾವುದು ಡೆಸಿಮಲ್ ಫಾರ್ಮ್ ಬಂದತಿಲ್ಲ ಈಗ ಅದನ್ನ 260 ಬಂದತಿಲ್ಲ ಸೊ ಡಿವೈಡೆಡ್ ಬೈ ಎಷ್ಟು ಮೂರನೇ ಮಾಡಬೇಕು 8 ಹೌದಾ 8 ಎರಡ್ಲೆ 16 8 ಮೂರಲೆ 24 ಕರೆಕ್ಟ್ ಅಲ್ವಾ ಸೊ 22 ಸೊನ್ನೆ ಬಂತು 8 ಎರಡ್ಲೆ 16 4 8 ನಾಲ್ಕಲೆ 32 ಏನ್ ಡೆಸಿಮಲ್ ಬಂದಿರ್ತದಲ್ಲ ಅದು ಡೆಸಿಮಲ್ ಅನ್ನ ನಾವು ಬೈನರಿಗೂ ಕನ್ವರ್ಟ್ ಮಾಡಬಹುದು ಅಥವಾ ಆಕ್ಟಲಿಗೂ ಕನ್ವರ್ಟ್ ಮಾಡಬಹುದು ಡೆಸಿಮಲ್ ಯಾವುದು ಬಂದಿದೆ ಸೊ ಆಕ್ಟಲ್ ಕನ್ವರ್ಟ್ ಮಾಡಿದಾಗ ಎಷ್ಟು ಬರುತ್ತೆ 404 ಇಲ್ಲಿ 2 ದಿಂದ ಮಾಡಿ ಹೌದಾ ಇದು ಎಕ್ಸ್ಟ್ರಾ ಏನಂದ್ರೆ ಆಕ್ಟಲ್ ಸಿಸ್ಟಮ್ ಆಕ್ಟಲ್ ಮಾಡಿ ಡೌಟ್ ಇದ್ದಿದ್ದು ನನಗೆ ಕೇಳಿ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಕರೆಕ್ಟಾ ನಿಮ್ಗೆ ಯಾರಿಗೆ ಡೌಟ್ ಬಂದ್ರೆ ನನಗೆ ನಾ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಲ್ಲಿ ನೋಡಿ ಫಸ್ಟ್ ನೋಡಿ ಎಕ್ಸಾಕ್ಟ್ ಡೆಸಿಮಲ್ ದಿಂದ ನಾವು ಎದಕ್ಕೆ ಕನ್ವರ್ಟ್ ಮಾಡಿದ್ವಿ ಡೆಸಿಮಲ್ ಸೊ ಡೆಸಿಮಲ್ ದಿಂದ ನಾವು ಯಾವುದಕ್ಕೆ ಕನ್ವರ್ಟ್ ಮಾಡಿದ್ವಿ ಬೈನರಿ ಯಾವುದು ಬೈನರಿ ಕನ್ವರ್ಟ್ ಮಾಡಿದ್ವಿ ಸೊ ನೆಕ್ಸ್ಟ್ ಎಕ್ಸಾಕ್ಟ್ ಡೆಸಿಮಲ್ ದಿಂದ ನಾವು ಆಕ್ಟಲ್ ಕನ್ವರ್ಟ್ ಮಾಡೋದು ಯಾವ ರೀತಿ ಸೇಮ್ ಪ್ರೊಸೀಜರ್ ಸೊ ಎಕ್ಸಾಕ್ಟ್ ಡೆಸಿಮಲ್ ದಿಂದ ಡೆಸಿಮಲ್ ಸೊ ಡೆಸಿಮಲ್ ದಿಂದ ಆಕ್ಟಲ್ ಕರೆಕ್ಟಾ ಎರಡು ಒಂದೇ ಬರ್ತಾವ ಅದಕ್ಕೆ ಇದನ್ನ ಆಕ್ಟಲ್ ಕನ್ವರ್ಟ್ ಮಾಡಿದಾಗ ಎಷ್ಟು ಬರ್ತೈತ್ರಿ ಇದು 404 ಓಕೆ ಇದು ಆನ್ಸರ್ ಮಾಡಿರಿ ಸೆಕೆಂಡ್ ಕ್ವಶನ್ ಏನಂತಾರೆ ಯಾಟು ಎ ನೆಕ್ಸ್ಟ್ ಯಾವ್ದು 2 ಎ ಅಂದ್ರೆ ಎಷ್ಟು 2 16 1 116 plus 2 162 ಕರೆಕ್ಟಾ ಓಕೆ correct? Okay. 40. 1 carries. 20. 0. 10. 0. Paisa. 0. 1. 0. Correct? So 162. Base 10 convert ಮಾಡಿದಾಗ ನೋಡಿ 10 1 000 10 ಬೇಸ್ ಕರೆಕ್ಟಾ ಇಷ್ಟೆಲ್ಲರದು ಬಂದದ ಇಷ್ಟು ನೆಕ್ಸ್ಟ್ ಕ್ವೆಶ್ಚನ್ ಏನಂತಾರೆ ಓಕೆ ಬರೀ ಫಸ್ಟ್ ಇಲ್ಲಿಗೆ ಯಾವ್ದು
ಮುಗಿತ್ರಿ ನಂಬರ್ ಸಿಸ್ಟಮ್ ಪ್ರತಿ ಒಂದು ಸೆಕೆಂಡಿಗೆ ಆಂಬ್ಯುಲೆನ್ಸ್ ಅಂತ ಹೇಳ್ತಾ ಓಕೆ ಫಿನಿಶ್ಡ್ ಡನ್. ನೆಕ್ಸ್ಟ್ ಕ್ವಶನ್ ಏನದ ರೀ? ಕ್ವಶನ್ C9. ಸಿ ಅಂದ್ರೆ ಎಷ್ಟು ರೀ? 12. one mark. ಕರೆಕ್ಟಾ? ಎಲ್ಲರೂ ಇಷ್ಟು ಬಂದದ? ಥರ್ಡ್ ಒನ್. ಸೊ ಇದನ್ನ ನಾವು ಅದಕ್ಕೆ ಕನ್ವರ್ಟ್ ಮಾಡ್ಬೇಕ್ರಿ ಬೈನರಿ. ಸೊ ಎಷ್ಟು ಅದ ರೀ? 201 100 ಕ್ಯಾರಿ 1 50 ಕ್ಯಾರಿ 0 25 ಕ್ಯಾರಿ 0 12 ಕ್ಯಾರಿ 1 6 0 3 0 1 so 201 binary system 1 1 double 0 1 double 0 1 ಕರೆಕ್ಟಾ? ಸೊ ಎಲ್ಲರೂ ಇಷ್ಟು ಬಂದದ? ಓಕೆನಾ? ಅರ್ಥ ಆಯ್ತು? ಓಕೆನಾ ರೀ? ಇಲ್ಲಿಗೆ ಯಾವ ಚಾಪ್ಟರ್ ಮುಗೀತು? ನಂಬರ್ ಸಿಸ್ಟಮ್ ಮುಗೀತು. ಹೌದಾ? ಟೈಮ್ ಎಷ್ಟಾಯ್ತು ನೋಡಿ? 8:25 8:26 ಆದಾಗ ಜಂಪ್. ಓಕೆ, ಇದ್ರ ಮೇಲೆ ಒಂದು 3 ಎಕ್ಸಾಂಪಲ್ ಕೊಡ್ತೀನಿ, ಅಷ್ಟು ಬಿಡಿಸ್ಬಿಡೋಣ. ಇದಲ್ಲ ಪಿ ಟೋಟಲ್ ಆಗಿ ಎಲ್ಲ ಇಷ್ಟೊತ್ತನ ಏನು ಕವರ್ ಮಾಡಿನಲ್ಲ. ಓಕೆ, ಪ್ರಶ್ನೆ ಕೇಳ್ತೇನೆ, ಆನ್ಸರ್ ಮಾಡ್ರಿ. ಓಕೆ, 2 to the power 0, 2 to the power 1, 2 to the power 2, 2 to the power 3, 2 to the power 4, 2 to the power 5, 2 to the power 10, 1024, 2 to the power 9, 8 to the power 0, 8 to the power 2, ಎಷ್ಟು 64, 8 to the power 3, 512. So 16 to the power 0, 16 to the power 1, 16 square 256, 16 cube 4096. ಕರೆಕ್ಟಾ? ಓಕೆ, ಸೊ ಇಷ್ಟು ಒಂದನೇ ಚಾಪ್ಟರ್. ಈಗ ಸೆಕೆಂಡ್ ಚಾಪ್ಟರ್ ಸ್ಟಾರ್ಟ್ ಮಾಡೋಕೆ ಕಂಟಿನ್ಯೂ ಇರಬೇಕು. ಸೊ ಈಗ ನೀವು 10 minutes ಬ್ರೇಕ್ ತೊಗೊಂಡು ಬರ್ರಿ. ಸೊ ನೆಕ್ಸ್ಟ್ ನಾವೇನು ಮಾಡೋದು, ಸೆಕೆಂಡ್ ಚಾಪ್ಟರ್ ಕಂಟಿನ್ಯೂ ಮಾಡೋಣ. ಓಕೆನಾ? ಎಷ್ಟು ನಿಮಿಷ ಬ್ರೇಕ್? 10 minutes ಬ್ರೇಕ್. ಟೈಮ್ ಎಷ್ಟಾಯ್ತು ನೋಡ್ರಿ? 8:30 ಆಗ್ಯದ. ಸೊ ಎಕ್ಸಾಕ್ಟ್ಲಿ ಶಾರ್ಪ್ 8:45 ಬರಬೇಕು. ಸೊ 8:45 ಕ್ಲಾಸ್ ರೆಸ್ಯೂಮ್ಸ್ ಅಷ್ಟೇ. 8:45 10 ಗಂಟೆ, 10:30 ಮಟ್ಟ.